ಅವರು ಅದಕ್ಕೆ ಅದಕ್ಕೆ ಅವು ಚೆನ್ನಾಗಿರ್ಲಿಲ್ಲ 4-5 ಜನ ಒಂದು ಕೊಡೋಣ ಅಂತ ಅಲ್ಲ ಡ್ಯಾನ್ಸ್ ಮಾಡ್ಬಿಡ್ತಿದ್ದೆ ಏನು ಸಮಾಚಾರ ಡ್ಯಾನ್ಸ್ ಅಲ್ವಾ ಅದೆಲ್ಲ ಏನಿರ್ತೀನಿ ನಾನು ನಿನ್ನಗೆ ನಾರ್ಮಲ್ ಮನುಷ್ಯ ನಾರ್ಮಲ್ ಆಗಿರ್ತೀನಿ ನಾವು ಅವ್ರು ಕೇಳಿ ಹೇಳ್ತಾರೆ ಅವ್ನು ಜನ ಹೋಗ್ತಾರೆ ನನ್ನ ಯಾಕವ ನನ್ನ ಆರೋಗ್ಯದಲ್ಲಿ ತುಂಬಾ ತೊಂದರೆ ಅನುಭವಿಸಿದೆ. ನನ್ಗೆ ಏನೇನೋ ಹೇಳ್ಬಿಟ್ಟಿದ್ರು ಕ್ಯಾನ್ಸರ್ ಇದೆ ನಿನಗೆ ಅಂತ. ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿ ನನ್ ಆಪರೇಷನ್ ಥಿಯೇಟರ್ ಒಳಗಡೆ ನೀವೇ ಕಾಣಿಸ್ತಾ ಇದ್ದಿತ್ತು, ತಾಯಿನೇ ಕಾಣಿಸ್ತಾ ಇದ್ದಿತ್ತು ನನಗೆ. ನೀವೇ ಕಾಣಿಸ್ತಿದ್ರಿ. ನಾನು ಏನು ಇಲ್ದಿರಾ ನನಗೆ ಅಮ್ಮ, ನಂಗೇನು ಇಲ್ದಿರಾ ನೀನ್ ಕಳಿಸಿದ್ರೆ 8 ದಿನಕ್ಕೆ ರಿಪೋರ್ಟ್ ಬರುತ್ತೆ ಅಂದ್ರು ಸ್ವಾಮಿ. 3ನೇ ದಿನಕ್ಕೆ ಬಂದು ಏನು ಇಲ್ಲ ಹೋಗಮ್ಮ ಮನೆಗೆ. ಮರುಕ್ಷಣ ಬರ್ತೀನಿ ಅಂತ ಬಂದೆ ಸ್ವಾಮಿ. ಅವತ್ತು ನೀವು ಕಾಣಿಸ್ಲಿಲ್ಲ. ಬಂದು ಅಮ್ಮನ ಮಡ್ಲಕ್ಕೆ ಸಲ್ಲಿಸ್ದೆ, ಇಡ್ಮುಡಿ ಇದೆಲ್ಲ ಕೊಟ್ಟೋದೆ ಸ್ವಾಮಿ. ಕಾರ್ ಕೆಟ್ಟೋಯ್ತು. ನಿಮ್ ತಮ್ಮವ್ರು ಬಂದು ನಮ್ಮನ್ನ ಮಾತಾಡಿ ಕಳಿಸಿದ್ಮೇಲೆ ನಾನು ಮನೆಗೆ ಹೋದೆ. ಅಲ್ಲೂ ನಾನೇ ಹಾಕಿ ಬಂದು ನನಗೆ ಈ ಬ್ಯಾನರ್ಗಳು, ಈ ತೋರ್ಸ್ಕೊಳ್ಳೋದು, ಈ ಮೆರವಣಿಗೆಗಳು ಇವೆಲ್ಲ ಇಷ್ಟ ಆಗಲ್ಲ. ಹಂಗೆ ಇದು ಹಾಕೊಂಡು ಎತ್ತಿಕ್ಕಿನಿ ನಾನು, ಹಾಕ್ಬಾರ್ದು ಹಿಂಗೆಲ್ಲ ನನ್ನ. ಅದು ಆಚೆ ಕಡೆ ಏನು ಹಾಕೀನಿ ಅಂದ್ರೆ ಯಾರೋ ಒಂದು ನಿನ್ನಂತರ ಯಾರೋ ಒಬ್ಬ ಆಟೋ ಡ್ರೈವರು ಗೂಗಲ್ನ ಖರ್ಚು ಮಾಡ್ಕೊಡ್ತೀನಿ ಅಂತ 8 ಸಾವಿರ ಇಸ್ಕೊಂಡಿದ್ದ. ಆಗಿಂದ ಬೋರ್ಡ್ ಹಾಕಿದ್ದಷ್ಟೇ. ಅದು ಬೋರ್ಡ್ ಹಾಕಿರೋ ಬಂದು ನಲ್ಲೂರು ಅವ್ನು ಕಣ್ಣೇ ಬರಲ್ಲ ಅಂತ ಬಂದಿರೋದು ಅಂತ ಕಣ್ಣು ಬಂದವನು. ನಾನು ಹಾಕಲ್ಲ. ಇನ್ನು ಈ ಫೇಸ್ಬುಕ್ ಮಾಡೋದು 1 ಅರ್ಧ ಗಂಟೆ ಮುಂಚೆ ಹೋದ್ರು ಶಿವಣ್ಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಇದೇ ಫೋನ್ ನನಗೇನು ಬರಲ್ಲಕ್ಕ. ನಾನು ಬೆಳಗ್ಗೆ ಎದ್ದ ತಕ್ಷಣ ಇಡೀ ನನ್ನ ಫೋನ್ ಎಲ್ಲ ಅಮ್ಮನ ಫೋಟೋಗಳೇ ನನಗೆ ಗೊತ್ತದ. ಎರಡೇ ಬೈಯೋದು, ಬುದ್ಧಿ ಹೇಳೋದು. ಹಂಗ ಕೇಳಿದ್ರೆ ಜಾಸ್ತಿ ಯಾರಿಗೆ ಬೈತೀನಿ, ಅಪ್ಪ ಅಮ್ಮ ಸಾಕಲ್ಲ ಅಂತ ಬರ್ತಾನೆ, ಅವ್ರಿಗೆ ಬರಿ ಬೈತೀನಿ. ಸಾಯ್ದಲ್ಲಿ ಸಾಕಿ ನಿಮ್ಗೆ ಯಾರಿಲ್ಲಮ್ಮ, ಯಾರಿಲ್ಲ ಯಾಕೆ ಅದೇ ಗುಡ್ಲು ನಮ್ಮಪ್ಪ ಈ ಜಲ್ಲೆ ತೂತಾರ ಸೋರ್ತಿತ್ತು. ಅದು ತಾರ್ಕೊಳ್ಳೋದು ಹುಲ್ಲಾಗ್ತಿದ್ದಾರೆ. ನಮ್ಮಪ್ಪ ಸೋರ್ತಿತ್ತು. ಆ ಒಳಗೆ ಬರಲ್ಲ, ಅದು ಗುಡ್ಲು. ಸೊಳ್ಕಡೆ ಎಲ್ಲ ಕಳ್ತನ ಮಾಡಂಗಿಲ್ಲ, ಒಂದು ಕಳ್ತನ ಮಾಡಲ್ಲ. ಸುಮಾರು ಜನ ಎಲ್ಲ ಜವನಂತೀನಿ ಹೇಳಮ್ಮ ಮನೆ ನೋಡಿ ಯಾರ ಲಕ್ಷ್ಮಡ್ತಾರೆ ಬಗ್ಗೆ ಮಾತಾಡಿ ಅವ್ರು ಅನುಭವಿಸ್ ಮಾಡೋರು. ನಾವಲ್ಲ, ನಾವು ಯಾರಿಗೂ ಮೋಸ ಮಾಡಲ್ಲ ತಂಗಿ. ನಾವು ಮೂಲಕ ನಾವು ಗೌಡ ಸಂಬಂಧಪಟ್ಟ ಬಿಟ್ರೆ ಜಾತಿ ಎಲ್ಲ ಯಾರು ಒಂದು ಜಾತಿನಲ್ಲ. ನಾವು ಎಲ್ಲ ಜಾತಿದಾರ ಅಂತವ, ಎಲ್ಲ ಧರ್ಮಗಳಿದ್ದಾರೆ. ಮುಸ್ಲಿಮ್ಸರು ಕೆಲಸ ಮಾಡೋರು ಬಳಿಗೆ ಬರ್ಬೇಕು. ಅದೆಲ್ಲ ಅವರೇ ಕಿಡ್ನಿ ಫೇಲ್ ಅವರು ಇನ್ನು 8 ವರ್ಷ ಮಗು ಆಯ್ತು ಅಂತ ತಲೆ ನಿಂತ್ಕೊಳ್ಳಲ್ಲ ಅಂತ ಮಮ್ಮ ಆಯ್ತದೆ. ಈ ಥರ ಬಂದು ಅವರೇ ಸೇವೆ ಮಾಡ್ತಾರೆ. ಅಮಾವಾಸ್ಯೆ ನೆನ್ನೆ ಎಲ್ಲ ಹೋಗ್ಬಿಟ್ರು. ಹೊರ ಕೂತಿರೋ ನಾನಂತ ಯಾರು ಹೋಗ್ಬಾರ್ದಿನಲ್ಲ. ಇವತ್ತು ಗುರುಗಳು ಸಿಗ್ಲಿಲ್ಲ ಅಂದ್ರೆ ಹೆಂಗಮ್ಮ, ನಮ್ಗೆ ಕಷ್ಟ ನಾನು ಹೇಳ್ಕೊಬೇಕು ಸ್ವಾಮಿ. ನಮ್ಗೆ ಒಳ್ಳೇದಾಗಿರೋದ್ರೆ ನಾನು ಹೇಳ್ಕೊಬೇಕು. ಶುಕ್ರವಾರ ನನ್ ನಿಜ ಇವತ್ತು ಅದನ್ನೇ ಕೇಳ್ಬೋದು. ಇವತ್ತು ಸಿಗ್ಲಿಲ್ಲ ಅಂದ್ರೆ ಸಿಗ್ತಿರ್ಲಿಲ್ಲ. ತಾಯಿ ನಮ್ಮಮ್ಮ ಇದ್ದಾಳೆ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ದಿವಸ, ಭಾನುವಾರ ಅದು ಅಮಾವಾಸ್ಯೆ ಇದ್ದೇ ಇರ್ತೀನಿ ನಾನು. ಅಲ್ಲ ಊಟ ಮಾಡೋ ಟೈಮ್ ಬರ್ತೀನಿ. ಬಾಕಿ ಅಂತ ಸ್ವಲ್ಪ ಈ ನಿಮ್ಮಂತರ ಅಂಧಾಶ್ರಮಗಳು ಮಾಡ್ಕೊಂಡಿರೋ ಅಲ್ಲೇ ಸ್ವಲ್ಪ ಸಹಾಯ, ಸಣ್ಣ ಪುಟ್ಟ ಸಹಾಯ. ಇಲ್ಲ ವೃದ್ಧಾಶ್ರಮಗಳಿಗೆ ಸ್ವಲ್ಪ ಈಗ ಯಾರು ತಂದೆ ಗಂಡಿಲ್ಲ ಮನೆ ಕಟ್ತಾ ಇದೆ ಕಳ್ಕೊ. ಈ ಮುಂಚೆ ಎಲ್ಲ ಹಂಗೆ ಅವ್ರನ್ನೇ ಕಳಿಸ್ತಾ ಇದ್ದೆ. ಈಗೆಲ್ಲ ಹೆಂಗಾಗ್ಬಿಟ್ಟಾರೆ ಅಂದ್ರೆ 50 ಸಾವಿರ ಮೊನ್ನೆ ಯಾರೋ ಬಂದು ಇವ್ನು ಕೇಳ್ತಾರೆ 50 ಲಕ್ಷ ಆಯ್ತು ನನಗೆ ಒಂದು ಹೋಗಲ್ಲ, ಗಂಡ ಕೆಲಸ ಹೋಗಲ್ಲ ಅಂದರು. ರೂಲೆಸ್ ಮನೆ ಏನಕ್ಕೆ ಅಂತ ಕೇಳಿದೆ ನಾನು. ಈಗ ಅದೇ ಬೇಕಿದ್ದೆ ರೂಲೆಸ್ ಮನೆ ಏನಕ್ಕೆ. 18 ಸಲ ಇದ್ದೀನಿ ನಮ್ಮ ಮನೆಗೆ. ಒಂದೇ ಒಂದು ಮಂಚ ಮಾಡ್ಕೊಟ್ರೆ ಬಾಯ್ಕೊಂಡ ಹೆಸರುಬಿಟ್ಟು ನಂದಿನಿ ಥರ ಒಂದು ಬರುತ್ತೆ ಆಂಧ್ರದಿಂದ ಬಾಯ್ಕೊಂಡಿಂದ ಪುಸ್ಕೊಂಡ ಹೇಳಿ ಗಂಡ ಮಾತ್ರ ನಡೆಯಲ್ವಂತೆ. ಯಾರು ಹೇಳಿದ್ ಕೇಳುತ್ತೆ ಬಂದು ನನ್ನ ಕಾಲು ಮುಟ್ಟು ಹೋಗುತ್ತಂತೆ. ನಾನೇನು ದೇವರಲ್ಲ. ಇಲ್ಲಿಂದ ಹೋಗೋತ್ತಾಗ ಬೇರೆ ಮುಟ್ಟಿ ತೀರ್ಥ ಗಂಡು ಬಂದು ಇದು ಮಾಡ್ಕೊಟ್ಟಾನೆ. ನೆನ್ನೆ ಹೋದ್ರು ವೆಹಿಕಲ್ ಮೇನ್ ಆಪರೇಷನ್ಗೆ ಹೋಗ್ಬೇಕು. ನಿಮ್ ರೂಪದಲ್ಲೇ ಬಂದು ಹೇಳಿತ್ತು ನನಗೆ ಏನಂತ. ನಾನು ಇದೀನಿ. ಇವಾಗ ಹೆಂಗ್ ಆಶೀರ್ವಾದ ಮಾಡಿದ್ರು ಅದೇ ತರ ನಾನು ಇದೀನಿ. ಹೋಗು, ಏನು ಹೋಗಲ್ಲ, ಚೆನ್ನಾಗಿ ಬರ್ತೀಯ. ಪಾಲಿಗೆ ಅಕ್ಷಯ ಪಾತ್ರೆ ಈ ತರ ಮಗಳು ನಂಗೆ ಆಗ್ತಾಳ. ಅವಳು ಕಿತ್ತೂರಿಂದ ಮಗ ಅಮ್ಮ ಬದುಕಲ್ಲ ಅಂತ ಬದುಕಿದ್ದು ಬಂದು ರೇವತಿ ರಾಮದುರ್ಗ ಅಂತ ನರಸಿಕನ ರೇವತಿ ಹೆಸರು. ಅವಳೇ ಬಿಡಿಯಾಕದು ಹಾಕ ನೋಡಿ. ನಮ್ಮದಿರೋಪ್ಪಲ್ಲ ಅಕ್ಷಯ ಪಾತ್ರೆ ನಮ್ದರಿ ಮಾತ್ರ, ಎಲ್ಲರಿಗೂ ಹುಷಾರಾಗಿಲ್ಲ. ಈಗ ಅದೇ ಬೈಕಿದ್ವಿ, ನಾವು ಮಾತಾಡ್ತಿದ್ವಿ. ಯಾರೋ ಒಂದು 9 ಜನ ಬಂದು